ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಹಬ್ಬದಲ್ಲಿ ದೇವಿಗೆ ಬಳೆಯ ಒಂದು ಹಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥದ್ದು ಬಳೆ. ನಿಮಗೆ ಯಾವ ಕಲರ್ ಬಳೆ ಬೇಕಾಗುತ್ತೋ ಆ ಒಂದು ಕಲರ್ ಬಳೆಗಳನ್ನು ತಗೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ನೀಟಾಗಿನೂ ಕೂಡ ಬರುತ್ತೆ. ಈ ಒಂದು ಬಳೆಯ ಹಾರ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ಬಳೆ ಹಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಬಳೆ. ಇದು ಒಂದು ಬಂಡಲ್ ಬಳೆ ಇದೆ, ಹಬ್ಬಕ್ಕೋಸ್ಕರ ಅಂತಲೇ ನಾನು ತಗೊಂಡು ಬಂದಿದ್ದೀನಿ. ಹಾಗೆ ಈ ಥರದ ಒಂದು ದಾರ, ಇದರಲ್ಲಿ ಕಲರ್ ಮಿಕ್ಸ್ ಆಗಿರೋಂಥ ದಾರನೂ ಸಿಗುತ್ತೆ, ಹಾಗೆ ಯೆಲ್ಲೋ ಕಲರ್ ದಾರ ಕೂಡ ಸಿಗುತ್ತೆ, ವೈಟು ಕೂಡ ಸಿಗುತ್ತೆ. ಇದು 5 ಎಳೆಯ ಒಂದು ದಾರ ಆಗಿದೆ. 5 ಎಳೆ ದಾರ ಆಗಿದ್ರೆ ಅದು ಗಟ್ಟಿಯಾಗಿರುತ್ತೆ, ತುಂಬ ನೀಟಾಗಿನೂ ಕೂಡ ಬರುತ್ತೆ. ಅದರಿಂದ ನಾನು ಈ ಒಂದು ದಾರನ ತಗೊಂಡಿದ್ದೀನಿ. ಹಾಗೆ ರೆಡ್ ಕಲರ್ಗೆ ಯೆಲ್ಲೋ ಕಲರು ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ, ಅದರಿಂದ ಈ ಕಲರ್ನ ನಾನು ತಗೊಂಡಿದ್ದೀನಿ. ಈಗ ಹಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನೋಡಿ, ಇದು ದಾರ ಇದೆಲ್ಲ, ಈ ದಾರನ ಒಂದಷ್ಟು ಉದ್ದ ನಾವು ಈ ಥರ ಕಟ್ ಮಾಡ್ಕೊಂಡು ಬಿಡಬೇಕು. ಹೀಗೆ ಇಷ್ಟು ಕಟ್ ಮಾಡಿಕೊಂಡು ಒಂದು ಬಳೆನ ತಗೊಂಡು ಈಗ ಇದಕ್ಕೆ ನಾವು ಒಂದು ಗಂಟನ್ನು ಹಾಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಈ ದಾರ ಏನಿರುತ್ತಲ್ವ ಇದನ್ನು ಈ ಥರ ಸುತ್ಕೊಂಡು ಬಿಡಬೇಕು. ನಾವು ಈ ಥರ ಸುತ್ಕೊಳ್ಳೋದ್ರಿಂದ ನಾವು ದಾರ ಎಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದರಿಂದ ಈ ಥರ ಸುತ್ತಿ ಇಟ್ಕೋಬೇಕು. ಹೀಗೆ ಈಗ ಇದಕ್ಕೆ ಒಂದೊಂದಾಗಿ ಬಳೆಗಳನ್ನು ನಾವು ಕಟ್ಕೊಳ್ಳೋಣ. ಈ ದಾರದ ಮೇಲೆ ಇದನ್ನು ಹಿಡ್ಕೊಂಡು ಈ ಬಳೆ ಒಳಗೆ ಇದನ್ನು ತಗೊಂಡು ಈ ಬಳೆಯ ಹಿಂದಗಡೆಯಿಂದ ಈ ಥರ ಮುಂದಕ್ಕೆ ತಗೋಬೇಕು. ನೋಡಿ, ಹೀಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ದಾರದ ಮೇಲೆ ಬಳೆ ಹಿಡ್ಕೊಂಡು ಈ ದಾರದ ಬಳೆ ಒಳಗಡೆಯಿಂದ ದಾರನ ಈ ಬಳೆಯ ಹಿಂದಕ್ಕೆ ಈ ಥರ ಸುತ್ಕೋಬೇಕು. ದಾರ ಮೇಲೆ ಬಳೆ ಇಡಬೇಕು, ಬಳೆ ಒಳಗಡೆಯಿಂದ ದಾರ ತಗೊಂಡು ಬಳೆ ಹಿಂದಗಡೆಯಿಂದ ಈ ಥರ ಸುತ್ಕೋಬೇಕು. ಅವಾಗ ಈ ಥರ ಗಂಟು ಬೀಳುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ಥರ. ಇದು ತುಂಬ ಸುಲಭ ಬಳೆ ಒಂದು ಹಾರ ಮಾಡೋವಂಥದ್ದು. ಸೇಮ್ ನಾವು ಹೂವು ಹೇಗೆ ಕಟ್ತೀವೋ ಅದೇ ಥರನೇ ಬರುತ್ತೆ ಇದು. ನೋಡಿ, ಈ ಥರ ಒಳಗೆ ತಗೊಳ್ಳೋದು, ಹೀಗೆ ಮಾಡೋದು, ಹೀಗೆ ಮಾಡೋದು. ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಇನ್ನು ಕಲರ್ ಮಿಕ್ಸ್ ಮಾಡಿ ಕಟ್ಟೋದಾದರೆ ಕಲರ್ ಬಳೆಗಳನ್ನು ತೊಗೊಂಡು ಬೇಕಾದರೂ ನೀವು ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ನವರಾತ್ರಿನಲ್ಲಿ ದುರ್ಗೆಗಾಗಿರ್ಬೋದು, ಯಾವುದೇ ಒಂದು ಅಮ್ಮನವರ ವಿಗ್ರಹಕ್ಕೆ ನಾವು ಈ ಥರದ ಒಂದು ಬಳೆಯ ಒಂದು ಹಾರವನ್ನು ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಈಗಾಗಲೇ ನವರಾತ್ರಿನಲ್ಲಿ ಒಂದು ಮಾರಮ್ಮನ ದೇವಸ್ಥಾನದಲ್ಲಿ ಮಾರಮ್ಮ ದೇವಿಗೆ ಬಳೆಯ ಒಂದು ಅಲಂಕಾರ ಇರುತ್ತಲ್ಲ, 9 ದಿವಸದಲ್ಲಿ ಒಂದು ದಿವಸ, ಆವತ್ತಿನ ದಿವಸ ಒಂದು ಬಳೆಯ ಅಲಂಕಾರದ ವಿಡಿಯೋನಲ್ಲಿ ನಾನು ಬಳೆಗಳನ್ನು ಹೇಗೆ ಒಂದು ಹಾರ ಮಾಡೋದು ಅಂತಲೂ ಕೂಡ ತೋರಿಸಿದ್ದೀನಿ. ಈಗ ಇನ್ನೊಂದು ಸಲ ನಾನು ನಿಮಗೆ ಈ ಒಂದು ಬಳೆಯ ಹಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ಈ ಥರ ಬರುತ್ತೆ ಬಳೆ. ಈಗ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ಹೀಗೇ ಕಟ್ಕೊಳ್ತಾ ಹೋಗಬೇಕು. ಕೊನೆ ಬಂದಾಗ ಒಂದು 3-4 ಬಳೆಗಳನ್ನು ಹಿಡ್ಕೊಂಡು ಅದರಿಂದ ಮುಂದಕ್ಕೆ ಮತ್ತೆ ಸೇಮ್ ಅದೇ ಥರನೇ ನಾವು ಇದನ್ನು ಹೆಣಿತಾ ಹೋಗಬೇಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಎಷ್ಟು ನೀಟಾಗಿ ಬಂತಲ್ವ? ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಕೂಡ ಒಂದು ಬಳೆಯ ಒಂದು
ಅಲಂಕಾರವನ್ನು ಮಾಡ್ತಾರೆ, ಹಾಗೆ ಬಳೆಯ ಹಾರಗಳನ್ನು ಹಾಕ್ತಾರೆ. ಅದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಹಾಗೆಯೇ ಯಾವುದೇ ಒಂದು ದೇವಸ್ಥಾನಕ್ಕಾಗಲಿ ಅಥವಾ ಫೋಟೋಗಳಿಗಾಗಲಿ ಬಳೆ ಹಾರ ಹಾಕಬೇಕು ಅಂತಂದಾಗ ಈ ಥರ ಒಂದು ಬಳೆಯ ಹಾರವನ್ನು ಮಾಡಿಬಿಟ್ಟು ಹಾಕಿ. ಬಳೆಯ ಹಾರ ತುಂಬ ದೇವರಿಗೆ ಶ್ರೇಷ್ಠ, ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೀಟಾಗಿ. ಯಾವುದಾದ್ರೂ ಒಂದು ದೇವರಿಗೆ ನೀವು ಬಳೆ ಕೊಡಬೇಕು ಅಂದಾಗ ಈ ಥರ ಒಂದು ಹಾರ ಮಾಡಿಬಿಟ್ಟು ಕೊಡಿ. ಅದರಿಂದ ಅದು ನೀವು ಈ ಥರ ಹಾರ ಮಾಡಿ ಕೊಟ್ಟರೆ ಅಂತಂದರೆ ದೇವ್ರಿಗೆ ಹಾಕ್ತಾರೆ. ಹಾಗೆಯೇ ಇದರಲ್ಲಿ ನಾವು ಗಂಟೇನೂ ಹಾಕ್ತಾಯಿಲ್ಲ, ಬರೀ ಸುತ್ತುತ್ತಾ ಇರೋದು. ಹಾಗಾಗಿ ವಾಪಸ್ ಇದನ್ನು ತೆಗೆದ ಮೇಲೆ ಬಿಚ್ಚಬೇಕು ಅಂದಾಗಲೂ ಅಷ್ಟೇ ತುಂಬ ಸುಲಭವಾಗಿ ಈ ಒಂದು ಹಾರವನ್ನು ನಾವು ಬಿಚ್ಕೋಬೋದು. ಏನು ಬಳೆಗಳಿಗೆ ಡ್ಯಾಮೇಜ್ ಆಗೋದಿಲ್ಲ, ಹಾಗೆಯೇ ಕಷ್ಟ ಕೂಡ ಆಗೋದಿಲ್ಲ. ಅದರಿಂದ ಈ ಥರ ಒಂದು ಬಳೆಯ ಹಾರವನ್ನು ನೀವು ಕೂಡ ಮಾಡಿಬಿಟ್ಟು ದೇವರಿಗೆ ಹಾಕಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಒಂದು ಚಾನಲ್ನಲ್ಲಿ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಸ್ಗಳಿದ್ದಾವೆ. ವರಮಹಾಲಕ್ಷ್ಮಿಯ ಡೆಕೋರೇಷನ್ ವಿಡಿಯೋಗಳು ಹಾಗೂ ಕಾಯಿನ್ ಡೆಕೋರೇಷನ್ನು, ಕಿರೀಟ, ಕೈ, ಕಾಲು ಎಲ್ಲ ಕೂಡ ಅದನ್ನು ನೀವು ನೋಡ್ಕೋಬೋದು. ನೋಡಿ, ಫೈನಲಿ ಇಷ್ಟು ಉದ್ದ ಹಾರ ಆಗಿದೆ. ಇನ್ನೂ ಸ್ವಲ್ಪ ಮಿಕ್ಸಿದ್ದೀನಿ ನಾನು. ನೋಡಿ, ಬಳೆಯ ಹಾರ ರೆಡಿ ಆಯಿತು. ನಿಮಗೆಲ್ಲರೂ ಕೂಡ ಈ ಒಂದು ಬಳೆಯ ಹಾರ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಬಳೆಯ ಹಾರದ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.